ಹೆಂಗೆ ಮಾಡ್ತೀಯಪ್ಪ ಅವ್ರ ಕೆಲಸ ಕೇಳ್ಕೊಂಬಂದಿದ್ರಲ್ಲ, ಏನು ಹೇಳ್ತೀಯ? ಹಾಂ, ನಮಗೆ ಕೆಲಸ ಬೇಕು ಅಂತ ಬಂದಿದ್ರಲ್ಲ. ಅದೇ ಅಪ್ಪಂಗೆ ಕೇಳಂತಾಡಿ, ಅಪ್ಪಂಗೆ ಕೇಳಿ ಹೇಳ್ತೀವಿ ಅಂತ ಹೇಳಿದೀವಲ್ಲ. ನೋಡೋಣ ಅದೇಲಿ. ಅಪ್ಪಂಗೆ ಕೇಳಿ ಮಾತಾಡೋಣ. ಅತ್ತೆ ನನಗೇನ 2 ಎಕರೆ ಅವ್ರಿಗೆ ಕೊಟ್ರು ಕೊಡ್ಬೋದಾಯ್ತತ್ತ ಅನ್ನಿಸ್ತೈತತ್ತ. ಸುಮ್ಮನೆ ಕೊಟ್ರತ್ತಾಗ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಉಣ್ತಾರತ್ತ. 2 ಎಕರೆನ ಸುಮ್ಮನೆ ಕೊಡೋಣ. ಕೊಡ್ರಿ ಸುಮ್ಮನೆ 2 ಎಕರೆ ಕೊಟ್ರತ್ತ. ಯಾಕೆ ತಲೆನೋವಿರಲ್ಲತ್ತ. ಅವ್ರಾಗ್ಲೆಲ್ಲ ಬರಲ್ಲ, ಕೇಳಲ್ಲ, ಓಟು ಯಾಕತ್ತ. ಅಪ್ಪ ಬರಲಿ ಹೇಳೋಣ. ಅಪ್ಪ ಈಗಳಪ್ಪ ಸುಮ್ಮನೆ 2 ಎಕರೆ ಹೊಲ ಕೊಟ್ಬಿಡೋಣ. ಅವ್ರದ್ದು ಏನಾನ ಮಾಡ್ಕೊಂಬ್ಲೇಳು, ಮನೆನ ಕಟ್ಕೊಂಬ್ಲಿ, ಯಾವ ಒಡವೆನ ಮಾಡಿಸ್ಕೊಂಬ್ಲಿ, ಏನಾದರೂ ಮಾಡ್ಕೊಂಬ್ಲಿ. ಯಾಕೆ ಈಗಳಪ್ಪ ಕೊಡಲಿಲ್ಲ ನೋಡು, ಅವ್ರಿಗೂ ಕೊಡಬೇಕು, ಇವ್ರು ಮೋಸ ಮಾಡ್ತಾರೆ ಅಂತಾರೆ ಜನ ನಮ್ಮನ್ನು. ಅದಕ್ಕಾಗಿಯ ಈಗ ಯಾತನ ಆಗ್ಲೇಳು. ಈಗ ನಾವು ಸ್ವಲ್ಪ ಅನುಸರಿಸ್ಕೊಂಡು ಹೋಗ್ಬೇಕಲ್ಲ. ಯಾವುದೇ ಆಗಲಿ ಅವ್ರಂತ ಹೇಳಿದ್ರೆ ಆಗಲ್ಲ. ಈಗ ಕೆಲಸ ಕೇಳ್ಕೊಂಬಂದಿದ್ರು, ಕೆಲಸ ಇಲ್ಲಮ್ಮ ಅಂತ ಹೇಳೋದು. ಏನೇ ಅಂದ್ರೂ ನಂಬಕ್ಕಾಗಲ್ಲ ಅದೃಷ್ಟ ಅವ್ರನ್ನ. ನಮ್ಮಪ್ಪ ಇನ್ನು ಏನಂಬುತ್ತಾ ಗೊತ್ತಿಲ್ಲ ಅವ್ರನ್ನ. ಹಿಂಗೆ ಬಂದಿದ್ರು ಅಂತ ಹೇಳಿರಿ. ಏನಪ್ಪ ಯಾವಾಗ ಬಂದ್ರಿ ಹೊಲ್ತಕ್ಕೆ ಹೋಗಿ? ಹಿಂಗೆ ಈಗ ತಾನೇ ಬಂದ್ವಿ. ತಂದೇನಪ್ಪ ಎಮ್ಮೆ ತತ್ತೀನಿ ಅಂತ ಹೋಗಿದ್ದೆ. ಪಾಪ ಯಾಕೆ ಸೊಟ್ಟಾಗಲಿಲ್ಲ ಕಾಣಲ್ಲ. ಹೋಗಿ ಬೈಗ ಆಗತಕ್ಕ ಹುಡ್ಕ್ಯಂಡು ಈಗ ನಾವು ಬಂದತ್ತ ಇನ್ನೇನು ಬರೋನು ಅಲ್ತ ಕಡಿಕೆಂಪ ಸುಮ್ಮನೆ ಅನ್ನತ್ತ. ಎಮ್ಮೆ ಥರನ ಅಂತೇಳಿ ಹೋಗಿದ್ದೆ. ಅವೆಲ್ಲ 65,000 70,000 60,000 ಅಂತ ಹೇಳ್ತಾರೆ. 50-60,000 ಎಮ್ಮೆ ರೇಟು. ರೇಟ್ ಆದರೂ ಆಗಲಿ ಚೆನ್ನಾಗಿ ಕರಿ ಅಂತ ಚೆನ್ನಾಗಿರೋ ಅಂತ ಎಮ್ಮೆ ಸಿಗಲೇ ಇಲ್ಲ. ರೇಟ್ ಆದರೂ ಆಗಲಿ ಅಂತ ಅನ್ಕೊಂಡು ಮನೆಗೆ ಹಾಲಾಗೋದು, ಮೊಸರು ತುಪ್ಪ ಎಲ್ಲ ಆಗೋದು. ಅದಕ್ಕಾಗಿನ ನಾವು ನೋಡೋಣ ಅಂತ ಹೋದ್ರೆ ಆಗಲಿಲ್ಲ ಕಣ್ಪಪ್ಪ. ಯಾವನು ಯಾಕಂದ್ರೆ ಎಮ್ಮೆ ಯಾವ ಸೆಟ್ ಆಗಲಿಲ್ಲ. ಅದಕ್ಕಾದೆ ಬಂದು ಬಿಡ್ಮ ಮತ್ತ ನಿಧಾನಕ್ಕೆ ನೋಡ್ಕೊಂಡು ತರ್ಮಂತ ಇನ್ನೇನು ಮಾಡೋದತ್ತ. ಅಲ್ಲ ಮಮ್ಮ, ಇವಳು ದೀಪನು ಅವತ್ತೆ ಇಬ್ರು ಅಲ್ಲಿ ಕೆಲಸ ಕೇಳ್ಕೊಂಡು ಹೊಲ್ತಕ್ಕೆ ಬಂದಿದ್ರು. ಕೆಲಸ ಕೊಡ್ರಿ, ಕೆಲಸ ಮಾಡ್ತೀವಿ, ಏನಾನ ಕೆಲಸ ಇದ್ದಾಗ ಹೇಳ್ರಿ, ಮಾಡ್ತೀವಿ ನಾವು, ನಮಗೂ ಹೇಳ್ರಿ ಏನಾನ ಬದುಕಿದ್ದಾಗ ಅಂತ ಹೇಳಿ ಬಂದಿದ್ರು. ಈಗ ನಮ್ಮ ಅಣ್ಣಯ್ಯ ನೀನು ನಿನ್ನ ನೆನೆಸ್ಕೊಂಡ್ರೆ ನನಗೆ ಅಳು ಬರುತ್ತೆ. ನಾನು ನಿನ್ನ ಸುಮ್ಮನೆ ದೂರ ಮಾಡ್ಕೊಂಡೆ, ನೀನು ನನಗೆ ಸ್ವಂತ ಅಣ್ಣಯ್ಯ, ಇನ್ಮೇಲೆ ಚೆನ್ನಾಗಿರ್ತೀನಿ, ಇನ್ಮೇಲೆ ಯಾವುದೇ ಕಾರಣಕ್ಕೂ ಯಾತ ಮಾತಾಡಲ್ಲ ಅಂತ ಹೇಳಿ ಎಲ್ಲ ಹೇಳೋದ್ಲಪ್ಪ. ಹೊಲ್ತಕ್ಕೆ ಬಂದಿದ್ರು. ಅದಕ್ಕೆ ಇವರು ಇಲ್ಲ ನೋಡೋಣ ಕೆಲಸ ಏನಿವಾಗಿಲ್ಲ ಸದ್ಯಕ್ಕೆ, ಕೆಲಸ ಇದ್ದಾಗ ಹೇಳ್ತೀವಿ ಅಂತ ಹೇಳಿರು. ಚೆನ್ನಾಗಿರ್ತೀವಿ, ಹೋಗ್ತಾ ಇರ್ತೀವಿ ನಿಮ್ಮ ಮನೆಗೆ ಅಂತ ಹೇಳಿರಪ್ಪ. ತೀರಾ ಭಾಗ ಕೊಡ್ದಿದ್ರು ಭಾಗ ಏನು ಬೇಡ, ಹೋಗ್ತಾ ಇರ್ತೀವಿ ಅಂತೇಳಿ ಹೇಳಿರು. ಚಿಕ್ಕಮ್ಮನ ಹಿಂಗೆ ಅಂತ ಭಾಗ ಇನ್ನೇನು ಬೇಡ ಬಿಡಪ್ಪ, ನೀನು ಎತ್ತಾಕ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ಕೇಳಿರು. ಅದಕ್ಕೆ ನಂದೇನಿಲ್ಲ ಕಣ್ ಚಿಕ್ಕಮ್ಮ, ಅಪ್ಪಂದು ಎಲ್ಲನ ಅಂತ ಹೇಳಿ ಅಪ್ಪಂತ ಮಾತಾಡು ಅಂತ ಹೇಳ್ದೆ ಕಣಪ್ಪ. ಅದಕ್ಕೇನೆ ಇವಾಗ ಹೆಂಗೆ ಮಾಡೋಣ? ಇಲ್ಲ ಪಾಪ, ಇಲ್ಲಿ ನೋಡು ಅದೃಷ್ಟಮ್ಮ, ನಾನು ಸಾಯಲೇಳು ನೀವು ಸಾಯೋವರೆಗೂ ನೆನ್ಪಿಕ್ಕೊಂಡಿರ್ರಿ. ಈಗ ನಾನು ಇಲ್ಲ ಅಂದರೂ ನೀವು ನೆನೆಸ್ಕೋಬೇಕು. ನಮ್ಮ ಮಾಮ ಹಿಂಗೆ ಏಳು ಸೊತ್ತಿತ್ತು ಅನ್ಕೋಬೇಕು. ಹಿಂಗೆ ಹೇಳಿತ್ತು ನಮ್ಮ ಮಾಮ ಅಂತೇಳಿ ನಿಮಗೆ ಗೊತ್ತಾಗಬೇಕು ಕಣಮ್ಮ. ಅಲ್ಲ ಎಂಥ ಕೆಲಸ ಮಾಡಿದಾರೆ ಗೊತ್ತೇ ಅವರು. ನೆನೆಸ್ಕೊಬಿಟ್ರೆ ಭಾಳ ಸಿಟ್ಟು ಬರುತ್ತೆ ಕಣಮ್ಮ. ಅವರು ಒಳ್ಳೆಯರಲ್ಲ, ಏನೇ ಅಂದರೂ ಚೆನ್ನಾಗಿರ್ತಾರೆ, ಅಲ್ಲಿ ಕೆಡು ಹುಡುಕ್ತಲೂ ಇರ್ತಾರೆ. ಒಳ್ಳೆ ಬುದ್ಧಿ ಇಲ್ಲ ಅವ್ರ ಹತ್ರ. ಒಳ್ಳೆ ಬುದ್ಧಿ ಇಲ್ಲ ಕಣಮ್ಮ, ಒಳ್ಳೆ ಬುದ್ಧಿ ಇಲ್ಲ. ಸುಮ್ಮನಿರು. ಅಂಥರ ಬಗ್ಗೆ ಎಲ್ಲನ ತಲೆ ಕಿಕ್ಕೆಮಕ್ಕೆ ಹೋಗ್ಬೇಡ. ಅವ್ರನ್ನ ಯಾವುದೇ ಕಾರಣಕ್ಕೂ ನಂಬೇಡ. ಅವ್ರ ತಾಯಿ ಮಗಳನ್ನ ಇಬ್ಬರನ್ನ ಮಾತ್ರ ನಂಬೇಡ ಯಾವುದೇ ಕಾರಣಕ್ಕೂ. ಅವ್ರು ಹಂಗೇನೆ ಕೆಲಸ ಆಗ್ಬೇಕಂದಾಗ ಒಳ್ಳೆ ತಂದಿಂದ ಇರ್ತಾರೆ. ಆಮೇಲೆ ಹೋಗ್ತಾ ಅವ್ರು ಬರೀ ಕೇಣಿ ಕಿತ್ತಾಪತಿನೇ ಜಾಸ್ತಿ, ತಾಯಿ ಮಗಳು ಇಬ್ರದ್ದು. ಅಲ್ಲ ಈಗ ನನಗೆ ಬುದ್ಧಿ ಬಂದಿರುತ್ತೆ. 1-2 ದಿನ ಸುಮ್ಮನಿರ್ರಿ. ಅವ್ರು ಹೇಳ್ದಕ್ಕೆ ಕೇಳಿ, ಅವ್ರು ಹೇಳ್ದಕ್ಕೆ ಬರ್ರಿ ನಂಬೋದು ಅವೆಲ್ಲ ಚೆನ್ನಾಗಿರಲ್ಲ. ಅವ್ರಿಗೆ ಗೊತ್ತಾಗಬೇಕು. ಅವ್ಳು ಕರೆ ಜಯಮನ್ ಜೊತೆ ಸೇರ್ಕೊಂಡು ಹಿಂಗೆಲ್ಲ ಮಾಡಿದ್ಲಲ್ಲ, ಅವಳಿಗೆ ಗೊತ್ತಾಗಬೇಕು. ನಾನಂತೂ ಏನಂದ್ರೆ ನಂಬಲ್ ಬಿಡು. ಅವಳು ನಮ್ಮ ಸವಡಿನ ನಂಬಲ್. ಏನೇನು ಅವಳು ಎಂಥದ್ದು ಬೇಕಾದ್ರೂ ನಾಟಕ ಆಡ್ತಾಳೆ. ನಾನೇನೇನು ಹೊಸ್ತಾ ನೋಡ್ತಾ ಇದ್ದೀನಿ. ಅವಳು ಹೆಂಗೆ ಬೇಕಾದ್ರೂ ತಿರುಗಿಂತಾಳೆ, ಹೆಂಗೆ ಬೇಕಾದ್ರೂ ಮಾತಾಡ್ತಾಳೋ, ಭಾರಿ ಇದ್ದಾಳೆ. ನಮ್ಮ ಚೌಡಮ್ಮನ ನಂಬಕ್ಕೆ ಹೋಗ್ಬಾರ್ದು ಪಾಪ. ಅವ್ರನ್ನ ಮಾತ್ರ ನಂಬೇಡ್ರಿ ಕಂಡ್ರಲ್ಲ ನೀವು. ಸುಮ್ಮನಿರೋದು ಕಲ್ಕೊಡ್ರಲ್ಲ ನೀವಾಯ್ತು ನಿಮ್ಮ ಕೆಲಸ ನೋಡ್ಕೊಂಡು. ಅಷ್ಟೇ ಕಣಪ್ಪ. ನಾನು ಅದಕ್ಕೇನೆ ನಮ್ಮ ಅಪ್ಪಂಗೆ ಕೇಳಬೇಕು. ನಮ್ಮ ಅಪ್ಪಂಗೆ ಕೇಳ್ದಲೆ ನಾನು ಏನೂ ಹೇಳೋಕ್ಕಾಗಲ್ಲ ಅಂತ ಹೇಳಿ ಇದ್ದಿದ್ದಂಗೆ ಹೇಳ್ಬಿಟ್ಟೆ. ಅಪ್ಪಂಗೆ ಕೇಳಬೇಕು ಅಂತ. ನೋಡೋಣ ಏನಂತಾರೆ ಅಂತ ಬಂದಿರೋದು. ಸುಮ್ಮನೆ ಬಸಣ್ಣಮ್ಮ ಭಾಗ ಕೊಡು. 2 ಎಕರೆ ಕೊಟ್ರ ಅತ್ಲಾಗೆ ಬರಲ್ಲ. ಸುಮ್ಮನೆ ಕೊಟ್ಬಿಡು ಅವ್ರಿಗೆ. ಯಾಕೆ ಸುಮ್ಮನೆ ಯೋಸ್ತೀನಿ ಕೇಂದ್ರ ಕೊಡೋದೇನೆ. ಸುಮ್ಮನೆ ಇವಾಗ ಯಾಕಪ್ಪ ಊಟದ ತರ್ಚಿ ಅವ್ರಿಗೆ ಕೊಟ್ಬಿಡು ಅತ್ಲಾಗೆ ಅಷ್ಟೇ. ಹೊರತಾಗಿ ಏನು ನಾವು ನಂಬಲ್ಲ ಕಣಪ್ಪ, ಏನೇ ಅಂದ್ರೂ. ನಾನು ನಾಳೆ ನೋಡ್ಕೊಂಡಿದ್ದೀನಿ ಪಾಪ. ಅವ್ರನ್ನ ಮಾತ್ರ ನಂಬೇಡ ಕಣ. ನೀನು ನೋಡಿದ್ಯಾ, ನೀನು ಎಂಥರ ಅಂಬೋದು ಗೊತ್ತೈತೆ. ನಿನಗೇನೇನು ಹೇಳೋದು ಬೇಕಾಗಿಲ್ಲ. ಅಂದರೆ 1-2 ದಿನ ಬುದ್ಧಿ ಬರೋವರೆಗೂ ಇನ್ನೂ ಸುಮ್ಮನಿರು. ಇನ್ನೂ 1 ವರ್ಷ 6 ತಿಂಗಳು ಹಂಗೆ ಇರಲಿ ಅವರು. ಬೇಡ ಕಣ್ ಪಾಪ, ಬೇಡ. ನಮ್ಗೆ ಅಷ್ಟು ಹೊಟ್ಟೆ ಉರಿ ಸೇರ್ಕೊಂಡು ನಾನು ನೆನೆಸ್ಕೊಂಡ್ರೆ ನಮ್ಗಾಗ ನಮ್ಮನ್ನ ಎಷ್ಟು ಒಯ್ಯಿ ಅನ್ಸಿವ್ರಿ. ನನಗೆ ಇವಾಗಲೂ ನೆನೆಸ್ಕೊಂಡ್ರೆ ಕಣ್ಣ ನೀರು ಬರ್ತಾವೆ ಕಣು. ಕಣ್ಣ ನೀರು ಬರ್ತಾವೆ. ನಮ್ಗಾಗ ನಮಗೆ ನಾವು ಮರ್ಯಾದೆ ಕಳ್ದಂಗೆ, ನಮ್ಗಾಗ ನಮ್ಗೆ ಅವು ಮರ್ಯಾದೆ ಮಾಡ್ದಂಗೆ ಆಗುತ್ತೆ.
ಗಗ ನಮ್ಮನ್ನು ನೆನೆಸ್ಕೊಬಿಟ್ರೆ ಅಷ್ಟು ಅಯ್ಯ ಅನ್ಸಿದವ್ರಿ. ನನಗೆ ಏನೇಂದ್ರೆ ಅವ್ರನ್ನ ಮನೆ ಬಾಕ್ಲಕ್ಕೆ ಬಿಡ್ಕೊಂಬಕ್ಕೆ ಇಷ್ಟ ಇಲ್ಲ. ಅದು ಏನೈತೆ ನಾವು ಕೊಡ್ಬೇಕು ಅದನ್ನ ಕೊಟ್ಟು ಕಳಿಸಿದ್ರೆ ಆತ 2 ಎಕರೆ ಕೊಟ್ರೆ ಆತು ಬಿಡು. ಬಿಸಾಕಿರಾತ ಅವ್ರದವ್ರಿಗೆ ಸುಮ್ಮನೆ ಆತ. ಇಲ್ಲ ಕಣ್ ಬಸಣ್ಣ, ಇವಾಗ ಅಂದಿಟ್ಟು ಬುದ್ಧಿವೇನ್ ಐತಿ. ಅವ್ನು ಬೇರೆ ನೋಡಿರ್ ಗಂಡ ಹಂಗೆ ಮಾಡಿದ್ನ, ಅಲ್ಲಿ ನೋಡಿದ ಗಂಡನ ಮನೆಗೆ ಹಂಗೆ ಆತು. ಅಲ್ಲೆಲ್ಲ ಏನನ್ಸಿ ಹಾಕಿದ್ದಿದ್ರೆ ಹಿಡಿಯಕ್ಕೆ ಆಗ್ತಿರ್ಲಿಲ್ಲ ಅವಳನ್ನ. ಯಾವಾಗ 2 ಕಡೆಗೂ ಹಿಂಗೆ ಆತ. ಇವಾಗ ಬುದ್ಧಿ ಬಂದೈತಿ. ಅವ್ರ ದೊಡ್ಡಮ್ಮ ಬೇರೆ ಹಿಂಗೆ ಮಾಡಿಲ್ಲ, ಅದಕ್ಕೂ ಇವಾಗ ಹಿಂಗೆ ಆಗೈತಿ ಕಾತಿ. ಬುದ್ಧಿ ಬಂದೈತಿ. ಹೊಲ್ತಕ್ಕೆ ಬಂದಿದ್ರಾ? ಹೊಲ್ತಕ್ಕೆ ಬಂದಿದ್ರು. ಇವಾಗ ಏನಾನ ಕೆಲಸ ಕೊಟ್ಟರೆ ಇಲ್ಲೇ ಮಾಡ್ಕೊಂಡು ಹೋಗ್ತೀವಿ, ಕೆಲಸ ಕೊಡು ಗುಂಡಣ್ಣ ನಮ್ಮ ತಾಯಿ ಹೇಳಿ ಅವಳು ಕೇಳಿದ್ಲು. ಅದಕ್ಕೆ ಇವ್ರೇನು ಹೇಳಿದ್ರು, ಅದಕ್ಕೆ ಇನ್ನು ನಮ್ಮ ಹೊಲ್ದಾಗಿನ್ನ ಕೆಲಸ ಇಲ್ಲಮ್ಮ, ಈಗ ಗಂಡು ಮಕ್ಳು ಮಾಡೋ ಅಂಥ ಗುಂಡಿ ತೆಗ್ದು ಮಾಡೋ ಅಂಥ ಕೆಲಸ ಗಂಡು ಮಕ್ಳು ಗಂಡಾಳು ಕೂಲಿ ಬಂದಿದ್ರು. ಹೆಣ್ಮಕ್ಳು ಇನ್ನು ಹೂವು ಪವ ಅಂಥವೆಲ್ಲ ಬಿಡ್ಸಕ್ಕೆ ಹೂವು ಎಲ್ಲ ಏನು ಬಂದಿಲ್ಲ, ಬಂದಾಗ ಹೇಳ್ತೀನಿ ಅಂತ ಹೇಳಿದ್ರು. ಅಲ್ಲ ಅವರು ಏನಂದ್ರು ಅವ್ರನ್ನ ನಂಬಕ್ಕಾಗಲ್ಲ. ನಮ್ಮ ಮಾಮ ಹೇಳ್ದಂಗೆ ಅವ್ರನ್ನ ಮಾತ್ರ ನಂಬಾರ್ದು ಅಂತ ನನಗೂ ಹಂಗೆ ಅನ್ಸುತ್ತೆ. ಯಾಕೆ ಬೇಕಪ್ಪ, ಅವ್ರ ಸವಾಸನೆ ಬೇಡ ಮಂಗಾಗುತ್ತೋ ಅನ್ಸತ್ತೆ ನೆನೆಸ್ಕೊಂಡು. ನಮ್ಮ ಪಾಡಿಗೆ ನಾವು ಒಯ್ದೀವ ಮಂಗಾಗುತ್ತೆ. ನೆಮ್ಮದಿಯಾಗಿದೆ ಸುಮ್ಮನೆ ನಾಗಮ್ಮ. ಅವ್ರು ಬಂದು ತಿರ್ಗಿ ಇನ್ನೊಂದು ಯಾತನ ಇಲ್ಲಿ ಕೆಣಕದು ಓಟು ನಮ್ಮ ನೆಮ್ಮದಿ ಕೆಡ್ಸೇನು ಟೆನ್ಷನ್ ತಮಕ್ಕಾಗಲ್ಲ ಅಂತ. ನಮ್ಗಾಗ ನಮ್ಮನ್ನು ಅಯ್ಯ ಅನ್ಸಿರೋದ ನೆನೆಸ್ಕೊಬಿಟ್ರಿ ನನಗೇನೋ ಭಾಳ ಬೇಜಾರಾಗುತ್ತೆ ಕಣಮ್ಮ. ಅಷ್ಟು ಅಯ್ಯ ಅನ್ಸ್ಯಾರ ನಮ್ಗಾಗ ನಮ್ಮನ್ನು ಹೋಗತ್ತ. ಏನು ಹಂಗೆ ಯಪ್ಪ 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 ಅಯ್ಯನ್ಸ್ ಕೈಯಕ್ಕೆ ನೀರು ಒಯ್ದ್ರು ಕಣಮ್ಮ. ನಮ್ಗಾಗ ನಮ್ಮನ್ನು ಅಷ್ಟಿಷ್ಟು ಇದು ಮಾಡಲಿಲ್ಲ ಅವರು. ನೆನೆಸ್ಕೊಂಡ್ರೆ ಅಟ್ಟರ್ದು ಹೋಗುತ್ತೆ. ಅವ್ರಿಗೆ ಯಾಕನ ಬರಲ್ವ ಅನ್ಸುತ್ತೆ. ಅಯ್ಯೋ ನಾನು ಅವ್ರದ್ದು ಏನೈತೆ ಕೊಟ್ಬಿಡ್ತೀನಿ ಸುಮ್ಮನೆ. ಅವ್ರದ್ದು ಏನು ಕೊಡ್ಬೇಕು ಅದನ್ನ ಕೊಟ್ಟತ್ತ ನಮ್ಮ ಪಾಡಿಗೆ ನಾವು ಇರ್ತೀವತ್ತು ಏನನ ಮಾಡ್ಕೊಂಬ್ಲೇಳು ಕೊಡತ್ತ ಸುಮ್ಮನೆ. ಈಗ ಊರಾಗೆ ಗಳಪ್ಪೋ ಕೊಡಲ್ಲ ಅಂತಾರೆ, ಮೋಸ ಮಾಡ್ತಾರೆ ಅಂತಾರೆ. ಯಾಕೆ ಸುಮ್ಮನೆ ಬೇರೆ ಯಾಕೆ ಅವ್ರ ಅಕ್ಕನೇ ಕರೆದು ಹೇಳ್ತೈತಿ. ನನಗೆ ಗೊತ್ತೈತಿ ನಿನ್ನಂತ ಅಳ್ತಾಗೆಲ್ಲ ನಾನು ಹೇಳಿಸ್ಕೋಬೇಕಾಗಿಲ್ಲ ಅಂತ ಹೇಳಿ ಬಂದಿದ್ದೀನಿ. ಅವ್ರ ಅಕ್ಕಯ್ಯ ನಾನು ಕರೆದು ಹೇಳ್ತಾಳ ಕರಿಗೆ ಈಗ ಅವ್ರಿಗೆ ಪಾರ್ಟಿ ಬಿದ್ದೈತಿ. ಈಗ ಅವ್ರಿಗೂ ವಿರುದ್ಧ ಏ ಕೊಡಬೇಡ ಕಣ ಬಸಪ್ಪ, ಅವಳೇನು ಉಳಿಸ್ಕೊಂಬಲ್ಲ, ಅವಳು ಒಳ್ಳೆಯಲ್ಲ ಕಣು ಅಂತ ಹೇಳ್ತಾಳೆ. ನನಗೆ ಗೊತ್ತೈತೆ ನಿನ್ನಂತ ಅಳ್ತಾಗೆಲ್ಲ ಹೇಳಿಸ್ಕೋಬೇಕಾಗಿಲ್ಲ. ಅವ್ರ ಮಾತು ಕೇಳಲ್ಲ, ನಿನ್ನ ಮಾತು ಕೇಳಲ್ಲ. ನಮಗೆ ಸ್ವಂತ ಬುದ್ಧಿ ಐತೆ, ಸ್ವಂತ ಬುದ್ಧಿಯಿಂದ ಇರೋದು ನಾವು. ಯಾರ ಮಾತು ಕೇಳಲ್ಲ, ನಮಗೆಲ್ಲ ಚೆಂದಾಗಿ ಗೊತ್ತೈತೆ. ಯಾರ ಮಾತು ಕೇಳಬೇಕು ಯಾರ ಮಾತು ಬಿಡ್ಬೇಕು ಅಂಬೋದು ನಮಗೂ ಎಲ್ಲ ಗೊತ್ತೈತಿ ಅಂತೇಳಿ ಸರಿಯಾಗಿ ಹೇಳಿದೆ. ಅವ ಸುಮ್ಕಾದ್ರು. ಮತ್ತೆ ಅವರೆಲ್ಲ ನಾ ತಂದಿಗೆ ತಮಾಷೆ ನೋಡೋಂಥ ಜನ ಮಾವ. ಇವಾಗ ಸುಮ್ಮನೆ 2 ಎಕರೆ ಕೊಡತ್ತ, ಸುಮ್ಮನೆ ಹೇಳಿ ಕಳಿಸ್ಬಿಟ್ಟು ಹೋದ್ರೆ 4 ಗಂಟೆ ಹತ್ಲಾಗ ಅನ್ನು ಅವ್ರದವ್ರಿಗೆ ಕೊಟ್ಬಿಟ್ರೆ ಯಾವ್ದಾರಲ್ಲಿಗಳಪ್ಪ ಜನ ನೋಡಪ್ಪ, ಅವ್ರ ಮಕ್ಳಿಗಾದ್ರೆ ಒಂದು ಅವ್ರ ಮಕ್ಳಿಗಾದ್ರೆ ಒಂದು ಅಂತಾರೆ. ಆದರೆ ಅವ್ರು ಮಾಡವ ಯಾರಿಗೂ ಕಾಣಲ್ಲ. ಆಗ್ದಿಲ್ದಂಥ ಜನ ಇಲ್ಲದ್ದು ಚಿಕ್ತಾರೆ, ಇಲ್ಲದ್ದು ಹೇಳ್ಕೊಡ್ತಾರೆ. ಅಂಥ ಜನಗಳು ಜಾಸ್ತಿ ಇವಾಗ. ಅದೇ ಮತ್ತೆ ಅಂದರೆ ಇವಾಗಿನ ಜನ ಒಳ್ಳೆಯವರಲ್ಲ, ಯಾರನ್ನೂ ನಂಬಬಾರ್ದು. ನಮ್ಮ ಅಪ್ಪ ಹೇಳ್ದಂಗೆ ನಾವೇಗಳಮ್ಮ ನಮ್ಮನ್ನು ಜಾಸ್ತಿ ನಿನ್ನ ಬೋನ್ ಬಲ್ವಂತ ಮಾಡಬೇಡ. ಈಗ ನಮ್ಮ ಅಪ್ಪನ ಕೇಳ್ದಲ್ಲಿ ನಾವು ಯಾತು ಮುಂದುವರಿಯೋಕ್ಕಾಗಲ್ಲ, ಯಾತು ಕೇಳೋಕ್ಕಾಗಲ್ಲ ಅಂತಂದೆ. ಅದಕ್ಕೆ ಬತ್ತಾ ಹೋಗ್ತಾ ಚೆನ್ನಾಗಿರ್ತೀವಿ, ಕೆಲಸ ಮಾಡ್ತೀವಿ, ಕೆಲಸ ಕೊಡ್ರಿ, ನೀನೇ ನೋಡ್ಕೋಬೇಕು, ನೀನೇ ಅಣ್ಣಯ್ಯ ಇವಾಗ ಅಂತ. ಘಟದ ಗಜ್ಗಳು ಅಣ್ಣಯ್ಯರು ಇಬ್ಬರಾಳಿದ್ರಲ್ಲಪ್ಪ, ಸಂಜಯ ವಿಜಯ. ಸಂಜಯ ವಿಜಯ ಇಬ್ಬರು ಎಲ್ಲೋದ್ರಪ್ಪ. ಅಲ್ಲ ನೋಡು ಹೆಂಗೆ ಕರಿಯ ಬಿಳಿಯ ಅಂತ ಹೇಳಿ ಅಯ್ಯೋ ನಮ್ಮ ಅಣ್ಣಯ್ಯರು ಹಿಂಗೆ ಇದ್ದಾರೆ ಅಂತ ಬಿಲ್ಡಪ್ ಕೊಡಾಳು. ಈಗ ಅಣ್ಣಯ್ಯರ ಮೇಲಿರೋ ಪ್ರೀತಿ ಎಲ್ಲೋ ತಮ್ಮದೆಲ್ಲನ ಅಂತ ಕೇಳಬೇಕಾಗಿತ್ತು. ಏನೇಂದ್ರೆ ಗಗನನ್ನ ಬೋಲೋ ಅನ್ಸಿರು. ಯಪ್ಪ 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 ಹುಡುಗಿನ ಇವತ್ತು ಅದಕ್ಕೆ ಮತ್ತೆ ಅಷ್ಟೊಂದು ಅಯ್ಯನ್ಸಿರೋದಕ್ಕೆ ಹುಡುಗಿ ಸುಖವಾಗಿರೋದು ಮಾರಾಗಿತ್ತು ನಮ್ಮಮ್ಮ ಇವತ್ತು. ಯಾರ ಮಗಳಾದ್ರೇನು ಅಯ್ಯೋ ಭಾಳ ಅಯ್ಯನ್ಸ್ ಕೈಕಿರೋದು ನೆನೆಸ್ಕೊಂಡ್ರೆ ನನಗಂತೂ ಹೊಟ್ಟೆ ಹೊರದೋಗುತ್ತೆ. ಹುಡುಗಿನ ಅಷ್ಟಿಷ್ಟ ಅಯ್ಯನ್ನಿಸ್ಲಿಲ್ಲ. ಕಣಮ್ಮ, ನಾನಿನ್ನ ಮನಸ್ಸನ್ನ ಇಟ್ಕೊಂಡಿದ್ದೀನಿ, ನೆನೆಸ್ಕೋಬೇಕು. ಅದು ನಿಂತ ಹೊತ್ತು ನಮ್ಗಾಗ ನಮ್ಮನ್ನು ಬೋಲೋ ಅನ್ಸಿದ್ದು ಕಷ್ಟಪಟ್ಟು ಅಯ್ಯೋ ಬೇಡ ಭಾಳ ಒಂಥರ ಬೇಜಾರಾದಂಗೆ ಆಗ್ಬಿಡ್ತು ನನಗಂತೂ. ಇಂಥ ಜನನೂ ಇರ್ತಾರೆ ಅಂತ ಅನ್ನಿಸ್ತು. ಹೋಗು ಅಂತಿಂಥ ಜನ ಇಲ್ಲ. ಸುಮ್ಮನೆ ಅವ್ರದವ್ರಿಗೆ ಭಾಗ ಕೊಡ್ತೀವಿ ಪಾಪ, ಯಾವ ಕೆಲಸನೂ ಬೇಡ ಏನೋ ಬೇಡ. ಅವ್ರು ನಂಬಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ನಮ್ಮ ಮನೆ ಬಾಕ್ಲಕ್ಕೆ ಬಿಡ್ಕೊಂಬಕ್ಕೆ ಹೋಗ್ಬೇಡ್ರಿ. ಇಲ್ಲೊತ್ತಲ್ಲಿ ನಾವು ತಂದ್ಕೊಂತೀರ ಇಲ್ಲೊದ್ದು ಹೇಳೋದು ಇಲ್ಲೊಂದು ಮಾತಾಡೋದು ಅಂಥವೆಲ್ಲ ಮಾಡ್ತಾರೆ. ಒಳ್ಳೆಯರಲ್ಲ ಸುಮ್ಮನಿರು. ಅಲ್ಲಿ ಇರ್ಲಿ ಹೇಳಿ ತಾಯಿ ಮಗಳು ಇಬ್ರು ನಿಮ್ಮದೇ ಒಂದು ಕಡೆಗೆ ಒಂದು ಮನೆಯಾಗ ಐದಾರೆ ಇರ್ಲಿ ಹೇಳಿ ಸುಮ್ಮನೆ. ಒಟ್ಟು ಬಂದ್ರೆ ಅದು ಇಲ್ಲೂ ಸಮಸ್ಯೆ ಅವ್ರ ಯಾರು ಮಾತಾಡಿ ಒಟ್ಟು ಟೆನ್ಷನ್ ತಮ್ತಾರೆ ಮಂಗಾಗುತ್ತೆ ಕಣ್ಣಾಗಮ್ಮ. ಹಂಗೆ ಹೇಳು ಅನ್ಸೋದು ಅವ್ರು ಮಾಡಾಗಿದ್ದಕ್ಕೆ. ಹಂಗೆ ಒಂಥರ ಬೇಜಾರಾದಂಗೆ ಆಗುತ್ತೆ. ಅವ್ರು ಮಾಡೋದಕ್ಕೆ ನಾವು ಸರಿಯಾಗಿ ಮಾಡಿ ತೋರಿಸ್ಬೇಕು ಅಮ್ಮಂಗಾಗುತ್ತೆ ಅನ್ನಿಸ್ತೈತಿ. ಏನು ಮಾಡೋಕ್ಕಾಗುತ್ತೆ ಬಿಡು. ಸುಮ್ಮನೆ ಹೊಲ ಕೊಡು. ನಾನು ಮಾತ್ರ ನಮ್ಗಾಗ ನಮಗೆ ಮಾಡಿರೋದ ಮರೆಯಲ್ಲ, ಸಾಯೋವರೆಗೂ ಮರೆಯಲ್ಲ ನಾನು. ಅಷ್ಟು ಅಯ್ಯನ್ಸ್ ಕೈಯಕ್ಕೆ ನೀರು ಇದ್ದವ್ರು ನಿಜವಾಗ್ಲೂ. ನಮ್ಮ ಋತಮ್ ಇಲ್ಲ ಅಂದರೆ ನನ್ನ ಮಗಳು ಇವತ್ತು ಬೇಜಾರು ಮಾಡ್ಕೊಂಡು ಏನಾಗದ ನಿಜವಾಗ್ಲೂ. ಋತಮ್ ಇರೋದಕ್ಕೆ ಧೈರ್ಯವಾಗಿ ಇತ್ಕೊಂಡು ಹುಡುಗಿ ಇವತ್ತು ಹಿಂಗೆ ಮುಂದುವರೆದಿರುತ್ತೆ. ಫಸ್ಟ್ ಹೋಗಿ ಅದ್ರಿಕೆ ಮಾದು ಅಷ್ಟು ಅಯ್ಯನ್ಸರ್ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾನು ಅವ್ರನ್ನೇನೇ ಅಂದ್ರು ನಂಬೇಡ್ರಿ ಅಂತ ಹೇಳ್ತೀನಿ. ಸುಮ್ಮ ಬುದ್ಧಿ ಬರತ್ತಕ್ಕ ಅವ್ರು ಇರ್ಲೇಳು ಹಂಗೆ ಬಿದ್ದಿರ್ಲೇಳು ಅಂತ ನಾನು ಭಾಗ ಏನೈತೆ ಭಾಗ ಕೊಟ್ಟುಬಿಡ್ತೀನಿ, ಬಿಸಾಕ್ತೀನಿ ಅಂತ ಹೇಳಿದ್ದೀನಿ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ.
ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.